ಯೇಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಈ ಒಂದು ಕತ್ತೆಗಿಂತಲೂ ನೀನು ಉತ್ತಮನ ಈ ಒಂದು ವಿಷಯದ ಕುರಿತು ನಿಮ್ಮೊಂದಿಗೆ ನಾನು ಮಾತನಾಡಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಈ ಸಂದೇಶ ಹೋದ ವರ್ಷದಲ್ಲಿ ಗುಡ್ ಫ್ರೈಡೆ ಈಸ್ಟರ್ ಸಂದರ್ಭದಲ್ಲಿ ನಮ್ಮ ಸಭೆಯಲ್ಲಿ ಮಾತಾಡಿದುಂಟು. ಇದನ್ನೀಗ ನೀವು ನೋಡ್ರಿ, ಕೇಳಿಸ್ಕೊಡ್ರಿ, ಆಶೀರ್ವಾದ ಹೊಂದ್ರಿ. ಕರ್ಕೊಂಬರ್ಬೇಕು. ಮೂರನೇದಾಗಿ ಅದೇ ವಚನದಲ್ಲಿ ಬರ್ದಿದೆ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅದೇ ವಚನದಲ್ಲಿ ಬರ್ದಿದೆ, ಅವುಗಳನ್ನು ಏನ್ ಮಾಡ್ರಿ, ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡಕೊಂಡು ಬನ್ನಿರಿ. untie them and bring them to me. ಸೊ ಎಲ್ಲರೂ ಗಮನ ಇಡ್ರಿ, ಇಲ್ಲಿ ಅವುಗಳನ್ನ ಯಾರ ಬಳಿ ಕರ್ಕೊಂಬನ್ರಿ? ನನ್ನ ಬಳಿ ಕರ್ಕೊಂಬನ್ರಿ. ಮತ್ತಾಯ 11:28, ಮ್ಯಾಥ್ಯೂ 11:28 ಏನ್ ಹೇಳ್ತೆ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನೇನ್ ಕೊಡ್ತೀನಿ ನಿಮ್ಗೆ? ವಿಶ್ರಾಂತಿ ಕೊಡ್ತೀನಿ. ಸ್ವಾಮಿ ಇಬ್ಬರಿಗೆ ಹೇಳಿರೋದು, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂತ. ಹಾಗಾದ್ರೆ ಇವತ್ತು ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ, ಹೊರೆ ಹೊತ್ತಿದ್ದಾರೆ. ಅವ್ರನ್ನ ನಿಮ್ಮ ಬಳಿಗಲ್ಲ, ಬ್ರಿಂಗ್ ದೆಮ್ ಟು ಜೀಸಸ್. ಬ್ರಿಂಗ್ ದೆಮ್ ಟು ಜೀಸಸ್. ಯೇಸುವಿನ ಬಳಿಗೆ ನೀವು ಕರ್ಕೊಂಡು ಬನ್ರಿ, ಖಂಡಿತವಾಗಿ ಅವ್ರಿಗೆ ಯೇಸಪ್ಪ ಬಿಡುಗಡೆ ಮಾಡ್ತಾರೆ. ನೋಡಿ, ಒಂದನೇದಾಗಿ ನೀವು ಕತ್ತೆಗಳನ್ನು ಕಾಣ್ತೀರಾ, ಎರಡನೇದಾಗಿ ಕತ್ತೆಗಳು ಕಟ್ಟಲ್ಪಟ್ಟಿದೆ, ಅದನ್ನು ಬಿಚ್ಕೊಂಡು ಬನ್ರಿ, ಮೂರನೇದಾಗಿ ಅವುಗಳನ್ನು ನನ್ನ ಬಳಿಗೆ ತಗೊಂಬನ್ರಿ. ಅಮ್ಮ, ಸುವಾರ್ತೆ ಮೂಲಕ ಎಲ್ಲರನ್ನ ಯೇಸುವಿನ ಬಳಿಗೆ ತಗೊಂಬನ್ರಿ. ಮಾತ್ರವಲ್ಲದೆ ಪ್ರಾರ್ಥನೆ ಮೂಲಕ ಎಲ್ಲರನ್ನ ಯೇಸುವಿನ ಬಳಿಗೆ ತೆಗೆದುಕೊಂಡು ಬನ್ರಿ. ಯಾಕಂದರೆ ಅನೇಕರು ಕಟ್ಟಲ್ಪಟ್ಟಿದ್ದಾರೆ. ನಾನೊಂದು ಕಡೆ ಹೋಗಿದ್ದೆ, ಅಲ್ಲಿ ಒಂದು ಅಮ್ಮ, ಮಗ ಮತ್ತು ಅವ್ರ ಗಂಡ ಸರಿ ಬಂದರು ಪ್ರಾರ್ಥನೆ ಮಾಡಿಸ್ಕೊಳ್ಳೋಕ್ಕೆ. ಪ್ರಾರ್ಥನೆ ಮಾಡಿಸ್ಕೊಳ್ಳೋ ಏನಕ್ಕಮ್ಮ ಪ್ರಾರ್ಥನೆ ಮಾಡ್ಬೇಕಂದಾಗ, ಇಲ್ಲ ಎನ್ಕು ವೇಂಡಿ ನಿಂಗೆ ಜವಾಬ್ பண்ணாதீங்கோ, இவருக்கு தான் நீங்கள் ஜெபம் பண்ணுங்கன்னு சொன்னாங்க. என்ன விஷயம், ಏನು ವಿಷಯ, ಯಾಕೆ ಇವ್ರಿಗೆ ಪ್ರಾರ್ಥನೆ ಮಾಡಬೇಕು? அவங்களே சொல்லுவாங்க, நீங்கள் 2 பேரும் வெளியில போங்க, ஒருத்தனே உட்காருங்கೋ, பேசுங்கೋ. ನಾನೇನು ಮಾಡಿದೆ ಅವ್ರಿಗೆ, ಬ್ರದರ್ ಸರಿ ನಿಮ್ಮನ್ನ ಬಿಟ್ಬಿಟ್ಟಿದ್ದಾರೆ ಅವರು, ಈಗ ನೀವು ಮಾತಾಡಿ ಅಂದಾಗ, ಇಲ್ಲ ಏನು ಗೊತ್ತಾ, ನಾನು ರಾತ್ರಿ ಹಗಲು ಕುಡಿತೀನಿ. ನಾನು ಯಾರು ಗೊತ್ತಾ? ಪೊಲೀಸು. ನಾನು ರಾತ್ರಿ ಹಗಲು ಕುಡಿತೀನಿ, ನಾ ಪೊಲೀಸು. ಅದಕ್ಕೆ ನನ್ನ ಸ್ವಲ್ಪ ಆ ಕಡೆ ಹಾಕ್ಬಿಟ್ಟಿದ್ದಾರೆ. ಭಯಪಡಬೇಡಪ್ಪ, ಭಯಪಡಬೇಡ, ನಿರಾಸರಾಗಬೇಡ, ಡೋಂಟ್ ಫಿಯರ್. ಯೇಸು ಸ್ವಾಮಿಗೆ ನೀನು ಬೇಕಾಗಿದ್ದೀಯಾ? ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ನಿನಗಾಗಿ ಒಂದು ವಾಕ್ಯ ಸಾರ್ತೀನಿ, ಕೈ ಇಟ್ಟು ಪ್ರಾರ್ಥನೆ ಮಾಡಿದೆ. ಇವತ್ತಿಲ್ಲ ನಾಳೆ ಪ್ರಿಯ ದೇವರ ಮಕ್ಕಳೇ, யாரே இருபோது பயப்படಬೇಡಿ. யாரே இருபோது, யார் இருந்தாலும் பரவாயில்ல, எப்படி இருந்தாலும் அவங்க பரவாயில்ல, கட்டப்பட்டிருக்கிறாங்கோ, ஆனால் அவங்களே விடுதலை செய்யறதுக்கு தான் ಆಂಡವರಾಯ ಯೇಸು ಕ್ರಿಸ್ತು வந்தாங்க. ಅವ್ರನ್ನ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಸ್ವಾಮಿ ಬಂದರು. ನಿಮ್ಮ ಮನೆಗಳಲ್ಲಿ ಇವತ್ತು ಅನೇಕರು ಕಟ್ಟಲ್ಪಟ್ಟಿದ್ದಾರೆ ಪ್ರಿಯರೇ. ಅವ್ರನ್ನ ನೋಡ್ಬಿಟ್ಟು ದಯವಿಟ್ಟು ದೂರ ಹಾಕಬೇಡಿ. ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಅವ್ರನ್ನ ಆತ್ಮಿಕ ಕಣ್ಣುಗಳಿಂದ ನೋಡಿ, ವಿಶ್ವಾಸದ ಕಣ್ಣಿನಿಂದ ನೋಡ್ರಿ, ನಂಬಿಕೆಯಿಂದ ಕಣ್ಣಿನಿಂದ ನೋಡ್ಬಿಟ್ಟು ಏನು ಮಾಡ್ರಿ, ಅವರು ಖಂಡಿತವಾಗಿ ದೇವ್ರ ಬಳಿಗೆ ಬಂದೇ ಬರ್ತಾರೆ. ಯೇಸುವಿನ ಬಳಿಗೆ ತೆಗೆದುಕೊಂಬನ್ರಿ. ಯಾಕೆ ಗೊತ್ತಾ? ಯೇಸು ಸ್ವಾಮಿನೇ ಅವರಿಗಾಗಿ ಶಿಲುಬೆ ಮೇಲೆ ಸತ್ರು, ಅವರಿಗಾಗಿ ಸಮಾಧಿನಲ್ಪಟ್ಟರು, 3ನೇ ದಿನ ಇಟ್ಟು ಬಂದರು. ಪ್ರಿಯರೇ, ಇಂದು ಈ ಒಂದು ಸಂದೇಶದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ದೇವರು ನಿಮ್ಮನ್ನ ಬಲಪಡಿಸಲಿ. ಯು ಹ್ಯಾವ್ ಎ ವ್ಯಾಲ್ಯೂಬಲ್ ಐಡೆಂಟಿಟಿ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಿನಗೊಂದು ವ್ಯಕ್ತಿತ್ವ ಇದೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಇಂದು ದೇವ ಮಕ್ಕಳೊಂದಿಗೆ ಮಾತನಾಡಿ ಅವ್ರನ್ನ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲರನ್ನೂ ಉಪಯೋಗಿಸು ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ